ಆ್ಯಕ್ಚುಲಿ ಇವತ್ತು ಎಷ್ಟೋ ವರ್ಷಗಳಿಂದ ಕಾದಂಥ ಕನಸು ಥಿಯೇಟ್ರ್ ಒಳಗಡೆ ನಮಗೆಲ್ಲ ತುಂಬ ಎಮೋಷ್ನಲ್ ಮಾಡಿದೆ ನಮ್ಮನ್ನು, ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಅವತ್ತೇನು ಮರುಕಳಿಸಿತ್ತು, 2018 ಇದೇ ಜಾಗದಲ್ಲಿ ನಿಂತಿದ್ವಿ, ಇಷ್ಟು ಜನಸಾಗರದ ಮಧ್ಯೆ ನಿಂತಿದ್ವಿ. ನಾವು ಎಲ್ಲರೂ ಇದೊಂದು ದೊಡ್ಡ ಗೆಲುವಿಗೋಸ್ಕರ ಎಲ್ಲರೂ ಕಾಯ್ತಾ ಇದ್ವಿ. ಆ್ಯಂಡ್ ಅಫ್ಕೋರ್ಸ್ ಜನ ಏನು ಚಪ್ಪಾಳೆ ಹೊಡಿತಾಯಿದ್ರು, ಶಿಳ್ಳೆ ಹೊಡಿತಾಯಿದ್ರು, ಆ್ಯಂಡ್ ಎಲ್ಲದ್ರ ಮಧ್ಯೆ ನಾವು ಕಳೆದೋಗಿದ್ವಿ. ಆ ಆನಂದ ನನಗೆ ಆ್ಯಕ್ಚುಲಿ ನಾನು ಎಮೋಷ್ನಲ್ ಆಗಿದೆ. ಖುಷಿಗೆ ನನಗೆ ಈ ಖುಷಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಆ್ಯಕ್ಚುಲಿ. ಆ್ಯಂಡ್ ಅಫ್ಕೋರ್ಸ್ ಈ ಒಂದು ಶ್ರಮ ನಾವು ಏನು ಪಟ್ಟುವೋ, ಈ ಒಂದು ಜರ್ನಿ 2 ವರ್ಷ ನಾವು ಪಟ್ಟಿದ್ದು ಜರ್ನಿ ಇದೆಯಲ್ಲ, ತುಂಬ ದೊಡ್ಡ ಜರ್ನಿ. ಅಂದರೆ ನಾವು ಜನಗಳ ಮುಂದೆ ಇವತ್ತು ಹೇಳ್ತಾ ಇದ್ದೀನಿ, ನಾವು ಯಾವತ್ತೂ ಅದ್ರ ಬಗ್ಗೆ ಮಾತಾಡಿಲ್ಲ ಜಾಸ್ತಿ. ಬಟ್ ಇವತ್ತು ಜನ ಎಂಜಾಯ್ ಮಾಡ್ತಾಯಿದ್ದು ನೋಡಿದಾಗ, ಅವ್ರ ಕಣ್ಣಲ್ಲಿ ನೀರು ನೋಡಿದಾಗ, ಅವ್ರ ಕಣ್ಣಲ್ಲಿ ಖುಷಿ ನೋಡಿದಾಗ, ಅವ್ರು ಕಿರ್ಚಾತಿದ್ದು ನೋಡಿದಾಗ, ಅವ್ರು ಎಕ್ಸೈಟ್ ಆಗಿದ್ದು ನೋಡಿದಾಗ, ಇಷ್ಟು ಜನಸಾಗರ ತುಂಬಿದ್ದು ನೋಡಿದಾಗ ನಿಜವಾಗ್ಲೂ ನಾವು ಮಾಡಿದ ಕೆಲಸ ಇವತ್ತು ಸಾರ್ಥಕ ಆಯಿತು ಅಂತ ಅನ್ನಿಸ್ತಾ ಇದೆ. ಇವತ್ತು ನಮಗೆ ನಿಜವಾಗ್ಲೂ ನಿದ್ದೆ ಬರೋ ದಿವಸ. ಯಾಕೆಂದರೆ ಎಷ್ಟೋ ರಾತ್ರಿಗಳು ನಾವೆಲ್ಲ ನಿದ್ದೆ ಬಿಟ್ಬಿಟ್ಟಿದ್ದೀವಿ. ನನ್ನ ಜೊತೆಗೆ ನಾನು ಒಬ್ಬನೇ ನಿದ್ದೆ ಬಿಟ್ಟಿಲ್ಲ. ನಮ್ಮ ನಿರ್ಮಾಪಕರು ಮುನೇಗೌಡರು, ಮಹೇಶ, ಶಿವ ಮತ್ತು ಗಿರಿ ಆ್ಯಂಡ್ ಒಟ್ಟಾರೆ ತಂಡ, ಇವರಿಷ್ಟು ಜನ. ಅಂದರೆ ಒಂದು ಸಿನಿಮಾ ಒಬ್ಬರಿಂದ ಆಗೋದಲ್ಲ ಅದು. ಇಷ್ಟು ಜನ ನಿದ್ದೆ ಬಿಟ್ಟು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೋಸ್ಕರ. ಆ್ಯಂಡ್ ಇವನಿಗಂತೂ ಯಾವಾಗಲೂ ಹೇಳ್ತಿದ್ದೆ, ಮಹೇಶಂಗೆ ನಾನು ನಿದ್ದೆ ಮಾಡು ಸಾಕು ಬಿಡು, ನಿದ್ದೆ ಮಾಡು, ಪ್ರಮೋಷನ್ ಮಾಡಿ ಸಾಕು, ನಿದ್ದೆ ಮಾಡು ಅಂತ. ಮಧ್ಯರಾತ್ರಿ 3 ಗಂಟೆಲೆಲ್ಲ ಪ್ರಮೋಷನ್ ಮಾಡ್ತಿದ್ದೆ. ಇಡೀ ರಾತ್ರಿ ನಿಂತ್ಕೊಂಡು ಕಟೌಟ್ ಜೊತೆ ನಿಂತ್ಕೊಂಡು, ಆ ಕಟೌಟ್ ಹೇಗಾಯಿತು, ಈ ಡೆಕೋರೇಷನ್ ಹೇಗಾಯಿತು, ನನ್ನ ಸಿನಿಮಾ ಹೇಗಾಗಬೇಕು ಅಂತ ಕನಸು ಕಂಡುಕೊಂಡು ತುಂಬ ಚೆನ್ನಾಗಿ ಶ್ರಮ ಹಾಕಿ ಕೆಲಸ ಮಾಡಿದ್ದಾನೆ. ಅದಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ಅಂತ ಅನ್ಕೋತೀನಿ. ನೀವೆಲ್ಲ ಖುಷಿಯಾಗಿರೋದು ನಿಮ್ಮೆಲ್ಲರೂ ನೋಡಿದಾಗ ಐ ಆಮ್ ವೆರಿ ಹ್ಯಾಪಿ ನಿಜವಾಗ್ಲೂ. ಆ್ಯಂಡ್ ಗೌಡರು ತುಂಬ ಶ್ರಮ ಹಾಕಿದ್ದಾರೆ, ಪ್ರತಿಯೊಂದು ಹಂತಲ್ಲೂ ನಿಂತ್ಕೊಂಡಿದ್ದಾರೆ. ಎಷ್ಟೇ ಪ್ರಾಬ್ಲಮ್ಗಳು ಬಂದಾಗೂ ಈ ಸಿನಿಮಾ ಇಷ್ಟು ಬಜೆಟ್ ಕೇಳುತ್ತೆ ಅಂದಾಗ ಜೊತೆ ನಿಂತ್ಕೊಂಡು ಎಲ್ಲೂ ಕಾಂಪ್ರಮೈಸ್ ಆಗ್ತಾರೆ. ಪ್ರತಿ ಹಂತದಲ್ಲೂ ಈ ಸಿನಿಮಾ ಬೇಕಾದನ್ನೆಲ್ಲ ಒದಗಿಸಿ ಅವ್ರು ಒಂದೇ ಹೇಳಿದ್ದು, ಸರ್ ನನಗೆ ದುಡ್ಡೆಲ್ಲ ಮುಖ್ಯ, ನನಗೊಂದು ಗೆಲುವು ಬೇಕು, ಜನ ನೋಡಬೇಕು, ಜನ ಎಂಜಾಯ್ ಮಾಡಬೇಕು, ಆ ಜನ ನೋಡಬೇಕು ಥಿಯೇಟ್ರಲ್ಲಿ. ನಾನು ಅದೊಂದೇ ನನ್ನ ಕನಸಿರೋದು ಸರ್, ನನ್ನ ಲೈಫಲ್ಲಿ ಅದೊಂದೇ ಕನಸಿರೋದು, ಜನ ಥಿಯೇಟ್ರಲ್ಲಿ ನೋಡಬೇಕು, ಥಿಯೇಟ್ರಲ್ಲಿ ಜನ ನೋಡಬೇಕು, ನಾನು ಜನ ನೋಡಬೇಕು ಅಂತ. ಇವತ್ತು ಇದಕ್ಕೆ ಜನ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಅವತ್ತು 18ನಲ್ಲೂ ನಾನು ಇಷ್ಟೇ ಎಮೋಷ್ನಲ್ ಆಗಿದ್ದೆ ಆ ವಿಡಿಯೋ ತೆಗೆದ್ರೆ. ಇವತ್ತು ಅದೇ ಖುಷಿಯಾಗಿದ್ದೀನಿ, ಅದೇ ಸಂತೋಷ ಆಗಿದೆ. ಆ್ಯಂಡ್ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಮೀಡಿಯಾದ ಗೆಳೆಯರಾಗ್ಬೋದು, ನಮ್ಮ ಜೊತೆ ನಿಂತಂಥ ಸೋಷಿಯಲ್ ಮೀಡಿಯಾದವ್ರಾಗ್ಬೋದು, ಅಥವಾ ಪ್ರತಿಯೊಬ್ಬರು ನಮ್ಮ ಜೊತೆಗೆ ಬೆನ್ಗಾವಲಾಗಿ ನಿಂತ್ಕೊಂಡು ಇಡೀ ಸಿನಿಮಾನ ಎತ್ತಬೇಕು ಅಂತ ಪಣ ತೊಟ್ಟು ನಿಂತ್ಕೊಂಡ್ರಿ. ಅದಕ್ಕೆ ನಾವು 7ನೇ ತಾರೀಕು ಉತ್ತರ ಕೊಡ್ತೀವಿ ಅಂತ ಹೇಳ್ತಾನೆ ಇದ್ವಿ. ನೀವೇ ನೋಡಿದ್ದೀರಾ, ನಿಮಗೆಲ್ಲ ಇಷ್ಟ ಆಗಿದೆ. ಅಫ್ಕೋರ್ಸ್ ಶಿವ, ಗಿರಿ, ಮಹೇಶ, ಮುನೇಗೌಡರು ಆ್ಯಂಡ್ ಅರ್ಚನಾ, ಇಷ್ಟು ಜನ ಥ್ಯಾಂಕ್ ಯು ಅರ್ಚನಾ ಅವರು ಅಷ್ಟು ಜನ ಪಿಲ್ಲರಾಗಿ ನಿಂತ್ಕೊಂಡು ಇಡೀ ಸಿನಿಮಾಗೆ ಕಾವಲು ಕೊಟ್ಟರು. ಮಾಸ್ತಿಯವರ ಸಂಭಾಷಣೆ ಆಗ್ಬೋದು, ಇವತ್ತು ಜನ ಕೇಕೆ ಶಿಳ್ಳೆ ಹೊಡಿತಿರೋದಕ್ಕೆ ಮೇಜರ್ ಕಾರಣ ಅವರು. ಆ್ಯಂಡ್ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಆಗ್ಬೋದು, ಆ್ಯಂಡ್ ನಯನ್, ಆ್ಯಂಡ್ ಪ್ರತಿಯೊಬ್ಬರು ನಮ್ಮ ಸಿನಿಮಾಗೆ ಯಾರು ಕೆಲಸ ಮಾಡಿದಾರೆ, ಬಚ್ಚೇಗೌಡರಾಗ್ಬೋದು, ಸಾಧು ಕೋಕಿಲ್ ಅವರಾಗ್ಬೋದು, ಸ್ಪೆಷಲ್ ಎಂಟ್ರಿ ಆಗಿ ಬಂದಿರುವಂಥ ನೀವೆಲ್ಲ ಥಿಯೇಟ್ರಲ್ಲಿ ನೋಡಿ. ಅಫ್ಕೋರ್ಸ್ ರವಿಚಂದ್ರನ್ ಸರ್ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದು ಸರ್ಪ್ರೈಸ್ ನಿಮಗೆ. ಕ್ಲೈಮ್ಯಾಕ್ಸಲ್ಲಿ ನೀವು ಅವ್ರು ನೋಡ್ತೀರಾ. ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಕನ್ನಡ ಚಿತ್ರರಂಗ ಬೆಳೀಲಿ, ನಮ್ಮ ಸಿನಿಮಾಗಳನ್ನ ಉಳಿಸಿ, ನಮ್ಮ ಸಿನಿಮಾಗಳನ್ನ ಬೆಳೆಸಿ. ನೀವು ಹೋಗಿ ಥಿಯೇಟ್ರಲ್ಲಿ ನೋಡಿ, ನಾವೇನು ಹೇಳಲ್ಲ ಇದಕ್ಕಿಂತ ಜಾಸ್ತಿ. ಯಾಕೆಂದರೆ ನಾವು ಹೇಳೋದಕ್ಕಿಂತ ನೀವು ನೋಡಿ ಮಾತಾಡಬೇಕು ಥಿಯೇಟ್ರಲ್ಲಿ, ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಗೆ ತುಂಬ ಆಸೆ ಇದೆ ಆ್ಯಕ್ಚುಲಿ ಈ ಸಿನಿಮಾನ ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ಎಲ್ಲ ಮಾಡಬೇಕು ಅಂತ. ಈಗ ಅಧ್ಯಕ್ಷ ಆಗಿದ್ದೀನಿ. ಅಧ್ಯಕ್ಷ ಹೇಗಾಗ್ತೀನಿ ಅಂತ ಥಿಯೇಟ್ರಲ್ಲಿ ನೋಡಲಿ ಜನ. ಆ್ಯಂಡ್ ಅದಾದಮೇಲೆ MLA ಮಾಡಬೇಕು ಅಂತ ನಮ್ಮ ಡೈರೆಕ್ಟರ್ ನಿರ್ಧಾರ ಮಾಡಿಬಿಟ್ಟವ್ರೆ, ಮಾಡಲೇಬೇಕು ಅಂತ. ಅದಾದಮೇಲೆ CM ಮಾಡ್ತಾರಾ, ಇಲ್ಲ ಸೋಲಿಸ್ತಾರೆ. ಅದೇ MLA ಎಲೆಕ್ಷನಲ್ಲಿ ಸೋಲಿಸ್ತಾರ, ಗೆಲ್ಲಿಸ್ತಾರ ಜನ. ಅದರ ಫೈಟಿಂಗ್ ಈಗಿನ ಸ್ಟ್ರಗಲ್ ನೋಡಿದ್ರು ನೀವು 2.5 ಗಂಟೆ, ಅದೇ ಸ್ಟ್ರಗಲ್ ಮತ್ತೆ ಬಹುಶಃ ಕ್ಯಾರಿ ಮಾಡಿಸ್ತಾರೆ. ಆಮೇಲೆ ಅಷ್ಟು ಜನ ಬರ್ಕೊಂಡಿದ್ರು ಈ ಸ್ಕ್ರಿಪ್ಟ್ನ. ಬರವಣಿಗೆ ತುಂಬ ಅದ್ಭುತವಾಗಿತ್ತು. ಮಹೇಶ್ ಅವ್ರು ಮಾಡಿರೋ ಕಥೆ ಆಗ್ಬೋದು, ಸ್ಕ್ರೀನ್ ಪ್ಲೇ ಆಗ್ಬೋದು, ಆ್ಯಂಡ್ ಮಾಸ್ತಿ ಅವರ ಸಂಭಾಷಣೆ ಆಗ್ಬೋದು. ಆಮೇಲೆ ಪ್ರತಿಯೊಬ್ಬ ಆ್ಯಕ್ಟ್ರುಗಳು ಕೈ ಎತ್ತಿ ಮುಗಿಬೇಕು. ಪ್ರತಿಯೊಬ್ಬರು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇಂಚು ಅವನು ಮಂಜುಪ್ಪ ಅವಗಡೆ ಇರ್ಬೋದು, ರಚಿತಾರಾಮ್ ಅವರಾಗ್ಬೋದು, ಆಮೇಲೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳನ್ನು ಜೀವಿಸಿದ್ದಾರೆ ಇಡೀ ಸಿನಿಮಾದಲ್ಲಿ. ನಾನು ಅದೇ ಅಂದ್ಕೊಂಡಿದ್ದೆ, ಎನ್ನೇ ಸಿನಿಮಾ ನೋಡ್ಬೇಕಾದ್ರೆ ನಮ್ಮ ಕ್ಯೂಬಲ್ಲಿ ಎಲ್ಲೂ ಸಿಲ್ಲಿ ಅನಿಸ್ಬಾರ್ದು. ಒಂದು ಸೀನಲ್ಲೂ ಯಾಕೆ ಈ ಸೀನ್ ಬಂತು ಅಂತ ಅನಿಸ್ಬಾರ್ದು ಸಿನಿಮಾ ಜನಕ್ಕೆ. ಇದೆಲ್ಲ ನಮ್ಮ ತಲೆ ಒಡೆ ರನ್ ಆಗ್ತಾಯಿತ್ತು. ಫಸ್ಟ್ ಬಂದು ಕೂತಾಗ ರಿಯಲ್ಲಿ ನಾವು ನಿಜ ಹೇಳಬೇಕು ಅಂದರೆ ಆ್ಯಕ್ಚುಲಿ ಅಫ್ಕೋರ್ಸ್ ನಾನು ನಿದ್ದೆ ಮಾಡಿರಲಿಲ್ಲ ರಾತ್ರಿ ಎಲ್ಲ.
ಎಲ್ಲರೂ ನರ್ವಸ್ ಆಗಿದ್ವಿ. ಯಾಕೆಂದ್ರೆ ನಾವು ಎಂಜಾಯ್ ಮಾಡಿರೋದು ಬೇರೆ ಸಿನಿಮಾನ, ಥಿಯೇಟ್ರ್ ಒಳಗಡೆ ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ ನರ್ವಸ್ ಆಗಿದ್ವಿ. ಬಟ್ ಆ ಭಯ ನಿವಾರಣೆ ಆಗಿದೆ. ನಿಮ್ಮ ಬಾಯಲ್ಲೇ ಬಂತು ಸಿನಿಮಾ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು. ಅಫ್ಕೋರ್ಸ್ ನಾನು ಅದನ್ನೇ ಇವರಿಬ್ಬರು ನಾನು ಯಾವತ್ತೇ ಹೇಳ್ಬಿಟ್ಟಿದ್ದೆ. ನಾನು ಹೇಳಿದ್ನಲ್ಲ, ನಾನು ಬರೀ ಏನೋ ಎತ್ತಿನ ಗಾಡಿ ಅಷ್ಟೇ, ಎತ್ತಿನ ಗಾಡಿನ ಎಳ್ಕೊಂಡು ಹೋಗಿರೋರು ಇಬ್ಬರೇ. ಪ್ರತಿಯೊಂದು ಕಡೆ ನೋಡಿದ್ದೀರ ಇವ್ರನ್ನ, ಬರೀ ಸಿನಿಮಾದಲ್ಲಿ ನೋಡಿಲ್ಲ ನೀವು. ಸಿನಿಮಾ ಆಚೆನೂ ಪ್ರತಿಯೊಂದು ಕ್ಷಣದಲ್ಲೂ ನನ್ನ ಜೊತೆ ನಿಂತ್ಕೊಂಡು ಒಟ್ಟಾರೆ ಇಂಚಿಂಚು ಒಂದೊಂದು ಚಾನಲ್ಗೂ ಬಿಟ್ಟಿದ್ದಾನೆ. ಒಂದೇ ದಿವಸ ಯು ಕಾಂಟ್ ಬಿಲೀವ್, ನಾವು ಮಾರ್ಗೋಡ್ನಳ್ಳಿ ಪ್ರಮೋಷನ್ ಮಾಡಬೇಕಾದ್ರೆ 10 ಯೂಟ್ಯೂಬ್ ಚಾನಲ್ಲು, 3 ದಿವಸದಲ್ಲಿ 15 TV ಚಾನಲ್ಲು, 25 ಚಾನಲ್ಗೆ ಹಗಲು ರಾತ್ರಿ ನಾವು ಏನು ಹೇಳಬೇಕು ಅಂತ ಗೊತ್ತಾಗ್ತದೆ, ಬ್ಲ್ಯಾಂಕ್ ಆಗ್ಬಿಟ್ಟಿದ್ವಿ. ಮಾತಾಡಿ 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 ಅಷ್ಟು ಪ್ರಮೋಷನ್ಗೆ ಇವರಿಬ್ಬರು ನನ್ನ ನೆಗಲು ನಿಂತಿದ್ದಾರೆ. ನಾನು ಅವತ್ತು ಹೇಳಿದ್ದೆ ಈ ಗೆಲುವು ಇವರಿಬ್ಬರು ಸಲ್ಲಬೇಕು ಅಂತ. ಈ ಗೆಲುವು ಖಂಡಿತವಾಗ್ಲೂ ಇವರಿಬ್ಬರು ನನ್ನ ನೆಗಲಾಗಿ ನಿಂತಿದ್ದಾರೆ, ಅವ್ರಿಗೆ ಸಲ್ಲೇಬೇಕು ಖಂಡಿತವಾಗ್ಲೂ. ಇವರಿಬ್ಬರು ಎಕ್ಸ್ಟ್ರೀಮ್ಲಿ ನನ್ನ ಲೈಫಲ್ಲಿ ಸಿಕ್ಕಿರುವಂಥ ಕೆಲವೊಂದು ಕ್ಯಾರೆಕ್ಟರ್ಗಳನ್ನ ಹೇಳ್ತೀನಿ. ಅದು ಯಾಕೆ ಬಂದರೂ ಗೊತ್ತಿಲ್ಲ. ಇವನು ಯಾವತ್ತು ಪಟ್ಟು ಬಿಡ್ದಂಗೆ ಮಹೇಶ, ಇಲ್ಲ ಸರ್ ನೀವು ಹಿಂಗೆ ಮಾಡಬೇಕು, ಹಿಂಗಾಗಲೇಬೇಕು ಸರ್, ನಾನು ಇದೆಲ್ಲ ಯಾಕೋ ಮಾಡ್ತೀನಿ. ನಾನು ಹೇಳ್ತಿದ್ದೆ ಕಟ್ಔಟ್ ಬೇಡ ಕಣೋ, ಹಾರ ಬೇಡ ಕಣೋ, ಏನೂ ಬೇಡ ಕಣೋ, ಜನ ಬಂದು ಥಿಯೇಟ್ರಲ್ಲಿ ನೋಡಲಿ, ಅದೇ ಕಟ್ಔಟ್ ನಮಗೆ. ಒಳಗಡೆ ಸಿನಿಮಾ ನೋಡಿ ಎಂಜಾಯ್ ಮಾಡಲಿ, ಜನ ವಿಶ್ ಮಾಡಲಿ, ಅದೇ ಹಾರ ನಮಗೆ ಬೇಡ ಇದೆಲ್ಲ ಅಂತ ನಾನು ಹೇಳ್ತಿದ್ದೆ. ಬಟ್ ಅವನೊಂದೇನೆಂದರೆ, ಸರ್ ಇಲ್ಲ ಸರ್ ನಾವು ಹೀರೋ ನೋಡೋದು ರೀತಿ, ನಾವು ಚಿಕ್ಕ ವಯಸ್ಸಿಂದ ಹೀರೋ ಹಿಂಗೇನು ಉಳ್ಕೊಂಬಂದಿರೋದು, ಅದು ಹಂಗೆ ಇರಬೇಕು ಅಂತ ಅವನು ಪ್ರೀತಿಯಿಂದ, ಇಲ್ಲ ಹಿಂಗೆ ಆಗಲೇಬೇಕು ಅಂತ. ಮತ್ತು ಮುನೇಗೌಡರು ನಮ್ಮ ಹೀರೋ ಹಿಂಗೆ ಕಾಣಿಸ್ಬೇಕು, ನಮ್ಮ ಥಿಯೇಟ್ರ್ ಹಿಂಗೆ ಇರಬೇಕು, ನಮ್ಮ ಸಿನಿಮಾ ಲೆವೆಲ್ ನಿಂತ್ಕೋಬೇಕು, ನಮ್ಮ ತುಂಬಿ ತುಳುಕಬೇಕು ಜನ ಅವತ್ತು, ಅದನ್ನು ಕಣ್ಣಾರೆ ಕಾಣಬೇಕು ಅಂತ ಇಬ್ಬರು ಪಿಲ್ಲರ್ಗಳು. ಇವರಿಬ್ಬರು ಮೇಯ್ನ್ ಪಿಲ್ಲರ್. ಅವತ್ತು ಹೇಳಿದ್ದೆ ಇವರಿಬ್ಬರಿಲ್ಲ ಅದು ಸಿನಿಮಾ ಆಗ್ತಾ ಇರಲಿಲ್ಲ ಅಂತ. ಬಟ್ ಇವತ್ತು ಹೇಳ್ತಾ ಇದ್ದೀನಿ, ಇವರಿಬ್ಬರಿಲ್ಲದೆ ನಾನು ಸಿನಿಮಾ ಮಾಡೋಕ್ಕೆ ಹೇಗಾಗ್ತಾಯಿತ್ತು? ಸಾಧ್ಯನೇ ಇಲ್ಲ. ಎಲ್ಲರೂ ಇಬ್ಬರು ಸೇರಿ ನನ್ನ ಮುಂದಕ್ಕೆ ಬಿಡ್ತಾಯಿದ್ರು, ಸರ್ ನೀವು ಮುಂದೆ ಇರಿ ಅಂತ. ರಿಯಲ್ ಲೈಫಲ್ಲೂ ನನ್ನ ಹೀರೋ ಮಾಡ್ತಾ ಬಂದರು. ಹಂಗಾಗಿ ನನ್ನ ಮೊದಲನೇ ಆಸೆ ಇರೋದು ಅಷ್ಟೇ, ಈ ಸಿನಿಮಾದಿಂದ ಎಷ್ಟೇ ಕೋಟಿ ಬರಲಿ ನನಗೆ ಅದರ ಆಸೆ ಇಲ್ಲ. ನನಗೆ ಆಸೆ ಇರೋದು ಒಂದೇ, ನಮ್ಮ ನಿರ್ಮಾಪಕರು ಸಿನಿಮಾ ಜೇಬ್ ತುಂಬಿದ್ರೆ ಇನ್ನೂ 10 ಸಿನಿಮಾ ಮಾಡ್ತಾರೆ. ನಮ್ಮ ಥರದವರು ಸಾಕಷ್ಟು ಜನ ಕಲಾವಿದರು, ಸಾಕಷ್ಟು ಜನ ಟೆಕ್ನಿಷಿಯನ್ಸು ತುಂಬ ಸಿನಿಮಾಗಳನ್ನ ಮಾಡ್ತಾರೆ ಇಂಡಸ್ಟ್ರಿಗೆ. ಅದು ಭಾಳ ಮುಖ್ಯ. ಅವ್ರು ಮಾತಾಡಲ್ಲ ಜಾಸ್ತಿ, ಮಗು ಥರ ನಿಂತಿರ್ತಾರೆ, ಎಮೋಷ್ನಲ್ ಆಗಿರ್ತಾರೆ, ಗುದ್ದಾಡ್ತಾರೆ ಸಿನಿಮಾಗೋಸ್ಕರ. ಮಾಡಿದ್ದಾರೆ, ಪ್ರತಿಯೊಂದು ಕೊಟ್ಟಿದ್ದಾರೆ ಈ ಸಿನಿಮಾಗೆ. ಅವತ್ತು ಅಯೋಗ್ಯ ಮಾಡಿದಾಗ ಬಜೆಟ್ ಬೇರೆ ಇತ್ತು, ಇವತ್ತು ಡಬ್ಬಲ್ಗಿಂತ ಕ್ರಾಸ್ ಆಗಿದೆ. ಅವರೆಲ್ಲೂ ಒಂದು ಮಾತಾಡಿಲ್ಲ. ಅವ್ರು ಒಂದೇ ಇದ್ದಿದ್ದು ನನ್ನ ಸಿನಿಮಾ ಗೆಲ್ಲಬೇಕು, ಜನ ನೋಡಬೇಕು, ಅದು ಇವತ್ತಾಗಿದೆ. ಥ್ಯಾಂಕ್ ಯು ಸರ್. ಇವಾಗ ಪ್ಯಾನ್ ಇಂಡಿಯಾ ಎಲ್ಲೂ ಬಿಟ್ಕೊಟ್ಟಿಲ್ಲ. ಆ್ಯಕ್ಚುಲಾಗಿ ಮೊದಲ ಏನು ಸೋಲಿತ್ತು ಕಥೆದು ಅದನ್ನೆಲ್ಲೂ ಬಿಟ್ಕೊಟ್ಟಿಲ್ಲ. ಅಯೋಗ್ಯ ಪ್ರಶ್ನೆ ಅದೇ ನೋಡೋ ಫೀಲ್ಗಳು ಬರ್ತದೆ. ಆ ರಸ್ತೆಗಳಾಗಲಿ, ಆ ಊರಾಗಲಿ, ಜನಗಳಾಗಲಿ, ಪಾತ್ರಗಳಾಗಲಿ. ಅದೇ ನಾನು ಹೇಳಿದ್ದೆ ನಿಮಗೆ, ಸಿನಿಮಾ ಶುರುನಲ್ಲಿ ಹೇಳಿದ್ದೆ. ಏನಂದರೆ ಅದೇ ರಸ್ತೆಗಳು, ಅದೇ ಜಾಗಗಳು, ಅದೇ ಜನಗಳು, ಅದೇ ಪಾತ್ರಗಳು. ನಾನು ಒಂದು ಮಾತು ಹೇಳಿದ್ದೆ, ಮಹೇಶ ನಾವು ಅಯೋಗ್ಯ 2 ಮಾಡ್ತೀವಿ ಅಂದರೆ ನಾವು ಯಾರ್ಯಾರು ಆ್ಯಕ್ಟ್ ಮಾಡಿದ್ದೀವಿ ಪ್ರತಿಯೊಬ್ಬರು ಇರಬೇಕು, ಯಾರು ಕೆಲಸ ಮಾಡಿದರೆ ಅವರೇ ಇರಬೇಕು. ಯಾಕಂದರೆ ಗೆಲುವಿನ ಋಣ ಎಲ್ರಿಗೂ ಸಲ್ಲಿಸಬೇಕು, ನಾವು ತೀರಿಸ್ಬೇಕು ವಾಪಸ್ ನಾವು. ಓಕೆ, ನಾವು ಮಾತ್ರ ಗೆಲುವಲ್ಲಿ ಪಾಲ್ದಾರರಾಗಬಾರ್ದು. ಗೆದ್ದಾಗ ನಾವೆಲ್ಲ ನಮ್ಮದು ಅಂದ್ಕೊಳ್ಳೋದು ಬೇಡ. ಇವತ್ತು ನನ್ನ ಗೆಲುವಲ್ಲ ಇದು, ನಾನು ಹೇಳ್ತಾ ಇದ್ದೀನಿ, ಇದು ನನ್ನ ಗೆಲುವಲ್ಲ, ಇದು ಇವರು ಕೊಟ್ಟಂಥ ಗೆಲುವು. ಇವರೆಲ್ಲ ಸೇರಿ ನನ್ನ ಹೀರೋ ಮಾಡಿದ್ದಾರೆ. ಪ್ರತಿಯೊಬ್ಬರು ಇಂಚಿಂಚು ನಿಂತ್ಕೊಂಡು ಜೊತೆ ನಿಂತಿದ್ದಾರೆ. ಅವರು ಕೊಟ್ಟಂಥ ಗೆಲುವು. ಇದೆಲ್ಲ ಕ್ರೆಡಿಟು ಮಹೇಶನಿಗೆ, ಮುನೇಗೌಡರಿಗೆ, ಗಿರಿಗೆ, ಶಿವನಿಗೆ, ಬಚ್ಚೇಗೌಡರಿಗೆ, ರಚಿತಾ ಅವ್ರಿಗೆ, ಅರ್ಚನಾ, ನಯನ್, ಮಾಸ್ತಿ, ಕೊರಿಯೋಗ್ರಫಿ ಮಾಡಿದವರು. ಮತ್ತು ನೀವು ಪ್ರತಿ ಸಲ ನನಗೆ ಹೇಳ್ತಾ ಇದ್ರಲ್ಲ ಬಂದಾಗ, ಸತೀಶ್ ನೀವು ಗೆಲ್ಲಬೇಕು ಅಂತ. ಆ ಗೆಲುವು. ಮತ್ತು ಇಷ್ಟು ವರ್ಷ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬಂದಿದ್ರಲ್ಲ ಜನ, ಪ್ರತಿ ಹಂತಲ್ಲಿ ನಿಂತ್ಕೊಂಡು, ಅವ್ರಿಗೆ ಈ ಗೆಲುವು ಅರ್ಪಣೆ. ಈಗ ಆ್ಯಕ್ಚುಲಿ ಏನಂದರೆ, ಇದೆಲ್ಲ ದೊಡ್ಡ ಗೆಲುವಾಗಿ ನಿರ್ಮಾಪಕರು ಜೇಬ್ ತುಂಬಿದ ಮೇಲೆ ನಾನು ಹಿಂದೆ ಹೋಗಬೇಕು. ಒಂದು ತಿಂಗಳು ಯಾರು ಕಣ್ಣು ಕಾಣ್ದಂಗೆ ನಾನು ಹಿಂದೆ ಹೋಗಬೇಕು. ಸಿನಿಮಾ ಕಾಣಿಸ್ಲಿ, ಜನ ಎಂಜಾಯ್ ಮಾಡಲಿ, ನಿರ್ಮಾಪಕರು ಎಂಜಾಯ್ ಮಾಡಲಿ, ನಿರ್ದೇಶಕರು ಎಂಜಾಯ್ ಮಾಡಲಿ, ನನ್ನ ಸ್ನೇಹಿತರು ಎಂಜಾಯ್ ಮಾಡಲಿ, ಎಲ್ಲರೂ ಎಂಜಾಯ್ ಮಾಡಲಿ. ಎಲ್ರಿಗೂ ಈ ಸಕ್ಸಸ್ ಆಗುತ್ತೆ. ಯಾರಿಗೆ ಬೇಕಾ ಕ್ರೆಡಿಟ್ನ ಅವರವರೇ ತಗೊಳ್ಳಿ. ನನ್ನ ಸಿನಿಮಾ ಅಂತ ತಗೊಳ್ಳಿ. ಐ ಆಮ್ ವೆರಿ ಹ್ಯಾಪಿ. ಯಾರ್ಯಾರು ಸಪೋರ್ಟ್ ಮಾಡಿದಾರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಹಿಂದೆ ರವಿಚಂದ್ರನ್ ಸರ್ ಬಗ್ಗೆ ಒಂದು ಮಾತು ಹೇಳ್ತಾರೆ, ತಂದೆ ಸಂಬಂಧ ತಂದೆ ಸ್ಥಾನದಲ್ಲಿ ಅಂತ. ಅವರು ಎಮೋಷನಲ್ ಮಾತಾಡೋದು, ತಂದೆ ಸ್ಥಾನ ಬೇರೆ ಕೊಟ್ಟಿದೆ ಅಂತ. ಸೊ ಈ ಸಿನಿಮಾದಲ್ಲಿ ಸರ್ಪ್ರೈಸ್ ಬಂದಿರೋದು ಅವತ್ತು ಅದೇನೋ ನನ್ನ ಮಗಳು ಕೂರಿಸ್ಕೊಂಡು ಏನೋ ನನ್ನ ತಾಯಿ ಇದ್ದಂಗೆ ಅಂತಂದರು. ಆಮೇಲೆ ನೀನು ನನ್ನ ಮಗ ಬಿಡೋ ಅಂತಂದರು. ನಾವು ಅವ್ರ ಲೆಜೆಂಡು, ನಾವು ಚಿಕ್ಕ ವಯಸ್ಸಿಂದ ಅವ್ರು ನೋಡ್ತಾ ಬೆಳೆದವರು ಅಂತ ದೊಡ್ಡ ವ್ಯಕ್ತಿ ಕರೆದ ತಕ್ಷಣ ಬಂದಿವತ್ತು ನಮ್ಮ ಅಪ್ಪನ ಪಾತ್ರದಲ್ಲಿ ಮಾಡಿದ್ದಾರೆ ಅಂದರೆ ನನಗೆ ಮೆಮೊರೇಬಲ್ ಡೇ, ನನ್ನ ಜೀವನದಲ್ಲಿ ಒಂದು ಸಾರ್ಥಕ ಕ್ಷಣ.
ಯಾಕೆಂದರೆ ತುಂಬ ಅದ್ಭುತವಾಗಿ ವ್ಯಕ್ತಿತ್ವ ಅವರು. ಒಬ್ಬರು ಕೆಟ್ಟದ್ದು ಬಯಸೋರಲ್ಲ, ಒಳ್ಳೇದಾಗಲಿ ಅಂತ ಬಂದು ನಿಂತ್ಕೊಳ್ಳೋರು. ಹಂಗೆ ಬಂದು ನಿಂತ್ಕೊಂಡ್ರು. ಇವತ್ತು ಸ್ಕ್ರೀನ್ ಮೇಲೆ ನಾವು ಹೇಳಿದ್ವಿ, ನನಗೆ ವಿಜುವಲ್ಗಿಂತ ಜಾಸ್ತಿ ನಮ್ಮ ಅಪ್ಪನ ಕ್ಯಾರೆಕ್ಟರ್ ಬಂದಾಗ ಬೀಳುತ್ತೆ ಅಂತ ನಾವು ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದಿವತ್ತು ನಿಜ ಆಯಿತು. ಇವತ್ತು ನನಗಿಂತ ಜಾಸ್ತಿ ರವಿ ಸರ್ ಎಂಟ್ರಿಗೆ ಇಡೀ ಥಿಯೇಟ್ರ್ ಒಬ್ಬರು ಕೂರಲಿಲ್ಲ, ನಿಮ್ಮ ಸಮೇತ ಯಾರೂ ಕೂರಲಿಲ್ಲ, ಎಲ್ಲರೂ ವಿಜುವಲ್ ಹಾಕಿದ್ದಾರೆ. ಇದು ಅವರು ಪಡ್ಕೊಂಬಂದಿರೋದು, ಅವರ ಶ್ರಮ, ಅವರ ಜರ್ನಿ, ಅದನ್ನು ನಮಗೆಲ್ಲೋ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನಾನಿದ್ದೀನಿ ನಿಮ್ಮ ಜೊತೆಗೆ ಹೋಗೋ ಅಂತ. ತಂದೆಯಾಗಿ ಬಂದು ರಿಯಲ್ ಲೈಫಲ್ಲಿ ನಾನು ತಂದೆನ ಬೇಗ ಕಳ್ಕೊಂಡೆ, ಬಟ್ ಅವರು ತಂದೆ ಸಮಾನರೇ ನನಗೆ ಬಂದು ನನ್ನ ಜೊತೆ ನಿಂತಿದ್ದಾರೆ, ಈ ಪಾತ್ರ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್ ರವಿ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ಇನ್ನೊಂದೇ ಒಂದು ವರ್ಡು, ದೇವರಾಜ್ ಸರ್ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂತಂದರೆ ರವಿ ಸರ್ ಹೇಗೋ ಅವರು ದೊಡ್ಡ ಲೆಜೆಂಡು, ಅವರ ನಾವು ಚಿಕ್ಕ ವಯಸ್ಸಿಂದ ಹಿಂಗೆ ವಾವ್ ಅಂತ ನೋಡ್ಕೊಂಬಂದವ್ರು ನಾವೆಲ್ಲ, ನಾವು ಮಕ್ಕಳ ಥರ. ನಾನು ಇವತ್ತಿಗೂ ಹೇಳ್ತೀನಿ, ನನ್ನ ಸ್ಟಾರ್ಗಳು ಇವತ್ತು ಹೇಳ್ತಿದ್ದೀನಿ ಕೇಳಿ, ಪ್ರತಿಯೊಬ್ಬ ಸ್ಟಾರ್ಗಳು ಕನ್ನಡ ಇಂಡಸ್ಟ್ರಿನಲ್ಲಿ ಯಾರಿದ್ದಾರೋ ಪ್ರತಿಯೊಬ್ಬ ಸ್ಟಾರ್ಗಳು ನನ್ನ ಸೀನಿಯರ್ಸ್ಗಳಿದಾರಲ್ಲ, ನಾನು ನೋಡೋದು ಫ್ಯಾನ್ ಆಗಿನೇ. ನಾನು ಯಾರು ಕಾಂಪಿಟೇಟರ್ ಅಲ್ಲ, ನಾನು ಯಾರನ್ನೂ ಹಂಗೆ ನೋಡೋದು ಇಲ್ಲ. ನಾನು ಎಲ್ಲ ಕಲಾವಿದರ ಅಭಿಮಾನಿಯಾಗಿದ್ದೀನಿ. ನಾನು ಒಂದೊಂದು ಕಾರಣಗಳಿಗೆ ಎಲ್ಲರ ಅಭಿಮಾನಿಗಳು ಬಂದು ಸಿನಿಮಾ ನೋಡಬೇಕು. ಸಿನಿಮಾಗೆ ಯಾರು ಮೋಸ ಮಾಡಬಾರ್ದು. ಬಿಕಾಸ್ ಸಿನಿಮಾ ಯಾರ್ದು ಅಲ್ಲ, ಜನಗಳದ್ದು. ಮಾಡೋವ್ರಿಗೂ ಮಾತ್ರ ನಮ್ಮದು, ಅದಾದಮೇಲೆ ಜನಗಳದ್ದು. ಹಾಗಾಗಿ ಎಲ್ಲರ ಅಭಿಮಾನಿಗಳು ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ, ಸಂಭ್ರಮಿಸಿ, ದೊಡ್ಡ ಗೆಲುವು ಕೊಡಿ. ಇನ್ನೊಂದಷ್ಟು ಸಿನಿಮಾಗಳು ಮಾಡ್ತಾರೆ, ನನಗಷ್ಟೇ ಸಿನಿಮಾ ಮಾಡಲ್ಲ ಅವರು, ಕನ್ನಡದ ಎಲ್ಲ ಹೀರೋಗಳಿಗೂ ಸಿನಿಮಾ ಮಾಡ್ತಾರೆ. ನಾನು ಅದನ್ನೇ ಹೇಳ್ತಿದ್ದೀನಿ, ನಾನು ಒಬ್ಬನಿಗಲ್ಲ ಸರ್, ಎಲ್ರಿಗೂ ಸಿನಿಮಾ ಮಾಡಿ ಅಂತ ಹೇಳಿದ್ದೀನಿ. ಮಹೇಶ್ನೂ ಅಷ್ಟೇ, ನೆಕ್ಸ್ಟ್ ಸಿನಿಮಾ ಬೇರೆಯವ್ರಿಗೆ ಮಾಡಲಿ, ಎಲ್ರಿಗೂ ಮಾಡ್ಕೊಂಬರಲಿ. ನಾವು ಒಂದು ದಿವಸ ಎಲ್ಲೋ ಸೇರ್ಕೋತೀವಿ, ಮತ್ತೆ ಸಿನಿಮಾ ಮಾಡ್ತೀವಿ, ಎಲ್ಲರೂ ಒಟ್ಟಿಗೆ ಬದುಕಬೇಕು ನಾವು. ನಾನು ಬಂದಾಗ ಬ್ಯಾಗ್ ಹಾಕ್ಕೊಂಡು ನನಗೆ ಫ್ಯಾಮಿಲಿ ಅನ್ನೋದೇ ಇರಲಿಲ್ಲ. ನಾನು ಒಬ್ಬನೇ ಇದ್ದಿದ್ದು ಬೆಂಗಳೂರಲ್ಲಿ. ಫ್ಯಾಮಿಲಿ ಆಗಿದ್ದು ಇಂಡಸ್ಟ್ರಿ, ಕಲಾವಿದರು, ಟೆಕ್ನಿಷಿಯನ್ಸು, ನಿರ್ಮಾಪಕರು, ಅವರೇ ನನ್ನ ಫ್ಯಾಮಿಲಿ ಆಗಿದ್ದು. ಇವತ್ತು ಅವರೇ ನನ್ನ ಜೊತೆಗಿರೋದು ಜಾಸ್ತಿ. ನನ್ನ ರಿಲೇಟಿವ್ಸ್ಗಿಂತ ಜಾಸ್ತಿ ನಾನು ಮಾತಾಡೋದು ಇವತ್ತು ಇಂಡಸ್ಟ್ರಿ ಜೊತೆಗೆ, ಜನಗಳ ಜೊತೆಗೆ. ಹಾಗಾಗಿ ಇಂಡಸ್ಟ್ರಿ ಉಳಿಬೇಕು. ಇಂಡಸ್ಟ್ರಿ ಉಳಿದ್ರೆ ನಾವು ಎಷ್ಟೋ ಜನ, ಲಕ್ಷಾಂತರ ಜನ ಮುಂದಕ್ಕೆ ಹೋಗ್ತೀವಿ. ನಾವು ನಿಜವಾಗ್ಲೂ ಹೇಳ್ತೀನಿ, ನಾವು ಸಣ್ಣ ಮಕ್ಕಳು, ಇನ್ನೂ ಏನೂ ಕಲ್ತಿಲ್ಲ, ನಾವು ಕಲಿತಾ ಇದ್ದೀವಿ. ಇವತ್ತೇನೋ ನಮ್ಮ ಕೈಲಾದಂಗೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನೀವೆಲ್ಲ ಕಾಪಾಡ್ರಿ ಅಷ್ಟೇ.